ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಸ್ನೇಹಿತರೆ, ದ್ವಾಪರಯುಗದ ಆರಂಭದಲ್ಲಿ ಭರತ ಭೂಮಿಯ ಉತ್ತರ ಭಾಗ ಸಾರ್ವಭೌಮ ದತ್ತಾತ್ರೇಯರ ಆರಾಧಕ. ಮಂತ್ರ ತಂತ್ರ ಯಂತ್ರವಿದ್ಯೆಗಳಲ್ಲಿ ತನ್ನದೇ ಒಂದು ಸ್ಥಾನ ಸಂಪಾದಿಸಿ ಜಗತ್ತಿಗೆ ಕೊಟ್ಟ ಅಭಿನವ ಶುಕ್ರಾಚಾರ್ಯ. ಯಾವುದಾದರೂ ವಸ್ತು, ಸ್ಥಳ, ಧನ, ವ್ಯಕ್ತಿ ಕಳೆದು ಹೋದರೆ ಇವನ ಮಂತ್ರ ಜಪಿಸಿದರೆ ಅದು ತಕ್ಷಣವೇ ತನ್ನ ಬಳಿ ಬಂದು ಸೇರುತ್ತೆ. ಅಂತಹ ವ್ಯಕ್ತಿಯೇ ಸಹಸ್ರಾರ್ಜುನ. ಆ ಮಂತ್ರ ರಹಸ್ಯ ತಿಳಿಬೇಕಾದ್ರೆ ನೀವು ಪೂರ್ತಿ ವಿಡಿಯೋ ನೋಡಿ, ಕಥೆಯ ಕೊನೆಯಲ್ಲಿ ಅದನ್ನು ನಾನು ನಿಮಗೆ ತಿಳಿಸ್ತೇನೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿದ್ದೇವೆ, ಶುಕ್ರನ ಪುತ್ರಿ ದೇವಯಾನಿ ಮತ್ತು ಯಯಾತಿಗೆ ಜನಿಸಿದ ಮಗ ಯದು. ಅವನ ಮಗ ಸಹಸ್ರಜಿತ್. ಸಹಸ್ರಜಿತನ ಮಗ ಶತಜಿತ್. ಅವನ ಮಗ ಐಹೇಯ. ಇವನಿಂದ 5ನೇ ತಲೆಮಾರಿನವನೇ ಮಹಿಷ್ಮನ್. ಇವನು ಮಾಹಿಷ್ಮತಿ ಸಾಮ್ರಾಜ್ಯದ ಸ್ಥಾಪಕ. ಇವನ 5ನೇ ತಲೆಮಾರಿನವನು ಕೃತವೀರ್ಯ. ಇವನ ಮಗ ಕಾರ್ತವೀರ್ಯ. ಇವನ ಇನ್ನೊಂದು ಹೆಸರು ಅರ್ಜುನ. ಈತ ದತ್ತಾತ್ರೇಯರನ್ನ ತಪಸ್ಸು ಮಾಡಿ 1000 ಕೈಗಳು ಬೇಕು ಅಂತ ವರ ಬೇಡಿ ಮುಂದೆ ಈತನನ್ನು ಸಹಸ್ರಾರ್ಜುನ ಅಂತ ಪ್ರಖ್ಯಾತಿ ಹೊಂದಿದ. ಬನ್ನಿ ಸಹಸ್ರಾರ್ಜುನನ ಕಥೆ ಏನು ಅಂತ ತಿಳಿದುಕೊಳ್ಳೋಣ. ಕೃತವೀರ್ಯ ಸತ್ತ ನಂತರ ಮಂತ್ರಿ, ಪುರೋಹಿತರು ಮತ್ತು ಪೌರರು ಅರ್ಜುನನ್ನ ರಾಜ್ಯದ ಪಟ್ಟಾಭಿಷೇಕ ಮಾಡಿಕೊಳ್ಳುವಂತೆ ಕೇಳ್ತಾರೆ. ಆದರೆ ಅವನು, ನರಕ ಭೋಗಗಳನ್ನು ಕೊಡೋ ರಾಜ್ಯ ನನಗೆ ಬೇಡ, ಎಲ್ಲ ಪ್ರಜೆಗಳು ತಮ್ಮ ಸಂಪಾದನೆಯ 6ನೇ ಒಂದು ಭಾಗ ರಾಜನಿಗೆ ಸಂಬಳದಂತೆ ಸಮರ್ಪಣೆ ಮಾಡ್ತಾರೆ. ಅದನ್ನು ತೆಗೆದುಕೊಳ್ಳೋ ರಾಜ ಅವರನ್ನು ಸಂರಕ್ಷಣೆ ಮಾಡಬೇಕು. ಅವರು ಪಾಪ ಆಚರಣೆ ಮಾಡದ ಹಾಗೆ ನೋಡ್ಕೋಬೇಕು. ರಾಜ ರಾಷ್ಟ್ರಕೃತಂ ಪಾಪಂ ಅನ್ನುವ ಹಾಗೆ ರಾಷ್ಟ್ರದಲ್ಲಿ ಯಾರೇ ಪಾಪ ಮಾಡಿದ್ರೂ ರಾಜನೇ ಅದಕ್ಕೆ ಹೊಣೆ ಆಗ್ತಾನೆ. ಆ ಪಾಪಕ್ಕೆ ಅಂಟಿಕೊಳ್ಳದೆ ರಾಜ್ಯವಾಳಬೇಕಾದರೆ ಅದಕ್ಕೆ ಶಕ್ತಿ ಬೇಕು, ಮಹಾದುಷ್ಟರನ್ನು ಅಡಗಿಸೋಕೆ ಯೋಗಸಿದ್ಧಿಗಳು ಬೇಕು. ಅದು ನನ್ನಲ್ಲಿ ಇಲ್ಲ, ಆದ್ದರಿಂದ ರಾಜನಾಗೋದು ಬೇಡ ಅಂತಾನೆ. ಆಗ ರಾಜನಿಗೆ ಗರ್ಗನೆಂಬ ಧರ್ಮಕುಶಲನೂ ಆದ ಮಂತ್ರಿ, ಪಾಪಗಳಿಗೆ ಅಂಟಿಕೊಳ್ಳದೆ ರಾಜ್ಯವನ್ನು ಸಮರ್ಪಕವಾಗಿ ಆಳುವ ಇಚ್ಛೆ ನಿನಗಿದ್ರೆ ನಾನು ಹೇಳಿದಂತೆ ಮಾಡು. ಮಹಾಯೋಗಿಯಾಗಿರ್ತಕ್ಕಂಥ ದತ್ತಾತ್ರೇಯ ಸ್ವಾಮಿ ತನ್ನ ಯೋಗ ಬಲದಿಂದ 3 ಲೋಕಗಳನ್ನು ರಕ್ಷಿಸುವವನಾಗಿದ್ದಾನೆ. ಮಹಾತ್ಮನಾದ ಅವನಿಗೆ ಸಹ್ಯಪರ್ವತದ ಕಣಿವೆಯಲ್ಲಿ ಆಶ್ರಮವನ್ನು ಮಾಡಿಕೊಂಡಿದ್ದಾನೆ. ಮಹಾತ್ಮರಾದ ಅವರನ್ನು ನೀನು ಆರಾಧಿಸು. ಜಗದ್ರಕ್ಷಕನಾದ ಅವತಾರ ಪುರುಷನಾದ ವಿಷ್ಣುವಿನ ಅಂಶ ಸಂಭೂತ ಮಹಾತ್ಮನಾದ ಆ ದತ್ತ ಪ್ರಭುವನ್ನು ಆರಾಧಿಸಿ ವರವನ್ನು ಪಡೆದು ನಂತರ ರಾಜ್ಯವಾಳು ಅಂತ ತಿಳಿಸ್ತಾರೆ. ಅದರಂತೆ ಅರ್ಜುನ ದತ್ತಾತ್ರೇಯರನ್ನ ಆಶ್ರಮದಲ್ಲಿ ಶಿಷ್ಯವೃತ್ತಿ ಸ್ವೀಕರಿಸಿ ಹಲವು ವರ್ಷಗಳ ಕಾಲ ಸೇವೆಯನ್ನು ಮಾಡ್ತಾನೆ. ಒಂದು ದಿನ ದತ್ತಾತ್ರೇಯರು, ರಾಜಕುಮಾರ, ನೀನು ನನ್ನ ರಹಸ್ಯವಾಗಿರತಕ್ಕಂಥ ನಾಮವನ್ನು, ಅವತಾರ ರಹಸ್ಯವನ್ನು ಕೀರ್ತಿಸಿದೆಯಾದ ಕಾರಣ ನಾನು ನಿನಗೆ ಅತಿಶಯವಾದ ಒಂದು ಪ್ರೀತಿ ಉಂಟಾಗಿದೆ. ನೀನು ಯಾವುದಾದರೂ ವರವನ್ನು ಕೇಳು, ಅನುಗ್ರಹಿಸ್ತೇನೆ ಅಂತಾರೆ. ಆಗ ಕಾರ್ತವೀರ್ಯ ಹೇಳ್ತಾನೆ, ನನಗೆ ಮೊದಲನೇದು 1000 ಬಾಹುಗಳು ಉಂಟಾಗಬೇಕು. 2ನೇದು, ನಾನು ಎಂದೂ ಅಧರ್ಮವನ್ನು ಮಾಡಬಾರ್ದು. 3ನೇದು, ಸ್ವಧರ್ಮವನ್ನು ಎಂದೂ ಬಿಟ್ಟಿರಬಾರ್ದು. 4ನೇದು, ಯುದ್ಧದಲ್ಲಿ ಸಮಸ್ತ ಪೃಥ್ವಿಯನ್ನು ಜಯಿಸಬೇಕು. 5ನೇದು, ನಾನು ಸಪ್ತದ್ವೀಪಾಧಿಪತಿ ಅನಿಸಬೇಕು. ಅದು ತನ್ನಿಂದ ಧರ್ಮ ರೀತಿಯಲ್ಲಿ ಪರಿಪಾಲಿತವಾಗಿರಬೇಕು. 6ನೇದು, ಶತ್ರುಗಳಿಂದ ನಾನು ಸೋತಿರಬಾರದು. 7ನೇದು, ಸಮಸ್ತ ಲೋಕದಲ್ಲೂ ಪ್ರಖ್ಯಾತ ಪುರುಷನೊಬ್ಬನಿಂದ ಮಾತ್ರ ನನಗೆ ಮರಣ ಆಗಬೇಕು ಅಂತ ಆ 7 ವರಗಳನ್ನು ಪಡಿತಾರೆ. ಅದೇ ರೀತಿ 85 ಸಹಸ್ರ ವರ್ಷ ಧರ್ಮದಿಂದ ಈ ಭೂಮಿಯನ್ನು ಆಳಿ 10,000 ಯಜ್ಞಗಳನ್ನು ಮಾಡಿ ಕೀರ್ತಿಯನ್ನು ಸಂಪಾದನೆ ಮಾಡಿರ್ತಾನೆ. ವೇದವ್ಯಾಸರು ರಚಿಸಿದ ಅಥರ್ವ ವೇದಕ್ಕೆ ಸಮಾನಾಂತರವಾಗಿ ಮಂತ್ರ ತಂತ್ರಕ್ಕೆ ತನ್ನದೇ ಆದ ಮಂತ್ರಗಳನ್ನು ರಚಿಸಿ ಜಗತ್ತಿಗೆ ಕೊಟ್ಟಿರ್ತಾನೆ. ಈಗಲೂ ಸಹ ಅತಿ ಶಕ್ತಿಯುತವಾಗಿರ್ತಕ್ಕಂಥ ಮಂತ್ರಗಳು ಅಂದರೆ ಅದು ಕಾರ್ತವೀರ್ಯಾರ್ಜುನ ಮಂತ್ರಗಳು. ಪ್ರಸ್ತುತ ಇಂದಿಗೂ ಅವು ಶಕ್ತಿಯುತವಾಗಿದೆ. ಅದರ ಪ್ರಯೋಜನ ಪಡೆದವರು ಅಸಂಖ್ಯಾದರು. ಆದರೆ ಅರ್ಜುನನಿಗೂ ಕೊನೆಗೆ ವಿನಾಶಕಾಲ ಬಂತು. ಕರ್ಮ, ಮರಣ ಯಾರನ್ನೂ ಬಿಡೋದಿಲ್ಲ. ಅಷ್ಟು ಪರಾಕ್ರಮಿಯೂ ಧರ್ಮಜ್ಞನೂ ದೈವಭಕ್ತನೂ ಆದ ತನಗೆ ಬ್ರಾಹ್ಮಣರ ಅನುಗ್ರಹ ಇನ್ನು ಏಕೆ ಬೇಕು? ಬರೀ ಯಾಗ, ಯಜ್ಞ, ತಪಸ್ಸು ಅಂತಹ ದೈಹಿಕ ದುಡಿಮೆ ಮಾಡದೆ ಇರೋ ಇವರು ದಾನದಿಂದ ಬದುಕ್ತಾ ಇರೋ ಈ ಜನವರ್ಗಕ್ಕೆ, ಸಮಾಜಕ್ಕೆ, ನನ್ನ ರಾಜ್ಯಕ್ಕೆ ಇವರಿಂದ ಏನು ಪ್ರಯೋಜನ ಅಂತ ಇವನಲ್ಲಿ ಬುದ್ಧಿಯೊಂದು ಹೊರಟು. ಇಲ್ವಲ ಮತ್ತು ಅವನ ತಮ್ಮ ವಾತಾಪಿ ನರ್ಮದೇ ತೀರದಲ್ಲಿ ಮಣಿಮತಿಪುರಿ ರಾಜಧಾನಿಯಾಗಿ ಸಾಮ್ರಾಜ್ಯವನ್ನು ಆಳುತ್ತಾ ಬ್ರಾಹ್ಮಣರನ್ನ ನಿರ್ಮೂಲನೆ ಮಾಡ್ತಾ ಹೊಸ ರೀತಿಯ ಸಮಾಜ ಸೃಷ್ಟಿ ಮಾಡಬೇಕು ಅಂತ ಉತ್ತರದಲ್ಲಿ ವೀರ್ಯಾರ್ಜುನ, ದಕ್ಷಿಣದಲ್ಲಿ ಇಲ್ವಲ ಕನಸು ಕಂಡಿದ್ರು. ಆದರೆ ಅವರ ರೀತಿಗಳು ಮಾತ್ರ ಬೇರೆ ಬೇರೆಯಾಗಿದ್ವು.
ಇಲ್ವಲ ದಕ್ಷಿಣ ದಂಡಯಾತ್ರೆಗೆ ಕಾಲ ಕಳೀತಾ ಇದ್ದರೆ ಇತ್ತ ಸಹಸ್ರಾರ್ಜುನ ಉತ್ತರ ದಂಡಯಾತ್ರೆಗೆ ಹೊರಟೇ ಬಿಟ್ಟಿರ್ತಾನೆ. ಪ್ರಖ್ಯಾತ ಋಷ್ಯಾಶ್ರಮಗಳು ಮೊದಲು ಅವನ ಗುರಿಯಾಗಿದ್ದವು. ಸಪ್ತದ್ವೀಪಾಧಿಪತಿಯಾಗಿದ್ದ ಅವನು ಇನ್ಯಾವ ಕ್ಷೇತ್ರನ್ನೂ ಗೆಲ್ಲುವುದೇನೂ ಉಳಿದಿರಲಿಲ್ಲ. ಭೃಗುಗಳ ಬಗ್ಗೆ ವಿಚಿತ್ರ ಸಮಾಚಾರವನ್ನು ಅವನು ಕೇಳಿದ್ದ. ಅವರು ಹೊಸದೊಂದು ಕ್ಷತ್ರಿಯ ಪೀಳಿಗೆಯನ್ನು ಬೆಳೆಸ್ತಾ ಇದ್ದಾರೆ ಅಂತ. ಖಡ್ಗಧಾರಣ ಪ್ರಯೋಗ, ಅಶ್ವಾರೋಹಣ, ಅಶ್ವರಕ್ಷಣೆ, ರಥ ನಿರ್ಮಾಣ, ಶಸ್ತ್ರಾಸ್ತ್ರಗಳ ತಯಾರಿ ಇವೆಲ್ಲ ಆಶ್ರಮ ಪ್ರದೇಶ ಉಪಯೋಗ ಆಗ್ತಾ ಇದೆ ಎಂದು, ತಪೋಭೂಮಿಗಳು ಹೀಗೆ ಕ್ಷತ್ರ ಭೂಮಿಗಳಾಗ್ತಾ ಇದೆ ಅಂತ ಅವನಿಗೆ ಮಾಹಿತಿ ಇತ್ತು. ಸಹಸ್ರಾರ್ಜುನ ಚಿಂತಿಸಿದ, ನನ್ನ ಕರ್ತವ್ಯ ಏನು? ಭೃಗು ಮಹರ್ಷಿಗಳು ನಡೆಸ್ತಾ ಇರೋ ಈ ವ್ಯಾಪಾರ ವರ್ಣಸಂಕರಕ್ಕೆ ದಾರಿ ಮಾಡಿಕೊಡುತ್ತಾ? ಧಾರ್ಮಿಕ ದೊರೆಯಾದ ನಾನು ಅದನ್ನು ಮೂಕನಾಗಿ ನೋಡ್ತಾ ಇರಬೇಕೆ? ದತ್ತಾತ್ರೇಯರಲ್ಲಿ ನಾನು ಪಡೆದಿದ್ದ ವರಗಳಲ್ಲಿ 3 ಧರ್ಮ ಪರಿಪಾಲನಕ್ಕೆ ಸಂಬಂಧಿಸಿದ್ದಷ್ಟೇ. ಅಧರ್ಮವನ್ನು ಆಚರಿಸುವುದನ್ನು ನಾನು ನಿವಾರಿಸಬೇಕಾದುದೊಂದು, ಸ್ವಧರ್ಮವನ್ನೇ ಮಾಡುತ್ತೇನೆ ಎಂಬುದು ಇನ್ನೊಂದು, ಪ್ರಜಾಪಾಲನೆಯು ಧರ್ಮದಿಂದಲೇ ಆಗಬೇಕೆಂಬುದು ಮತ್ತೊಂದು. ಈ ವರಗಳಿಗೂ ಈಗ ಭೃಗುಗಳು ಬಗೆಗೆ ತಾನು ಮಾಡಬೇಕಾಗಿದ್ದಕ್ಕೂ ತನಗೆ ಕರ್ತವ್ಯ ರೂಪದ ಸಂಬಂಧವೇ ಎಂದು ಸಹಸ್ರಾರ್ಜುನ ಬಹಳ ಚಿಂತಿಸಿದ. ಬ್ರಾಹ್ಮಣ ಅಗ್ನಿಯಂತೆ, ಅದು ಕಿಡಿಯಾಗಿ ಉಳಿದರೂ ಕ್ಷತ್ರವನ್ನು ಸುಟ್ಟು ಬೂದಿ ಮಾಡೋದು ಖಂಡಿತ. ಕ್ಷತ್ರಕ್ಕೆ ಉಳಿಗಾಲವಿಲ್ಲ. ಭಾರ್ಗವರ ಈ ಶಸ್ತ್ರಸಿದ್ಧತೆಗೆ ಹಳೆಯ ವೈರವನ್ನು ಅವರು ಮರ್ತಿಲ್ಲ. ಭಾರ್ಗವರೇನು ಉಳಿದ ಬ್ರಾಹ್ಮಣವರೇನು, ಎಲ್ಲ ಬ್ರಾಹ್ಮಣರು ಅಷ್ಟೇ ಸ್ವಾರ್ಥಿಗಳು. ಬಾಹುಬಲದಿಂದ ಭೂಮಿಯನ್ನು ಗೆದ್ದು ಆಳುವವನು ಕ್ಷತ್ರಿಯನಾದರೆ ಆ ಕ್ಷತ್ರಿಯನನ್ನೇ ಉಪಾಯಾಂತರಗಳಿಂದ ಗೆದ್ದು ಆಳುವವರು ಈ ಬ್ರಾಹ್ಮಣರು. ಯುದ್ಧದಲ್ಲಿ ಸಾಯಬೇಕಾದರೆ ಆತ್ಮಸಮರ್ಪಣೆ ಮಾಡುವವನು ರಾಷ್ಟ್ರ ರಕ್ಷಕ ಕ್ಷತ್ರಿಯನಾದರೆ ಅವನಿಗೆ ಸ್ವಯಂ ತಾನಾಳುವ ಭೂಮಿಯನ್ನು ರಕ್ಷಿಸುವ ಬುದ್ಧಿ ಇರಲ್ವೇ, ಶಕ್ತಿ ಇರಲ್ವೇ? ಅವನಿಗೆ ಬ್ರಾಹ್ಮಣ್ಯದ ರಕ್ಷಣೆ ಅವಶ್ಯಕತೆಗೆ ಅಲ್ಲೊಬ್ಬ ಇಲ್ಲೊಬ್ಬ ಬ್ರಾಹ್ಮಣ ತಪಸ್ವಿಯಾಗಿದ್ದಾನೆ ಎಂದರೂ ಎಲ್ಲ ಬ್ರಾಹ್ಮಣರನ್ನು ನಿಸ್ಸತ್ವರನ್ನು ಸಹ ಕ್ಷತ್ರಿಯ ಗೌರವಿಸಬೇಕೆ? ವಿಶೇಷ ಮರ್ಯಾದೆಗಳು ಅವರಿಗೇಕೆ? ಶಸ್ತ್ರಾಸ್ತ್ರಗಳ ಸಂಗ್ರಹದ ಅವಕಾಶ ಅವರಿಗೇಕೆ ಬೇಕು? ಸಹಸ್ರಾರ್ಜುನ ಈ ರೀತಿ ಚಿಂತೆ ಮಾಡಿ ಭೃಗು ಮಹರ್ಷಿಗಳ ಆಶ್ರಮದತ್ತ ಹೊರಟ. ಆದರೆ ಅದು ವಿಜಯ ಯಾತ್ರೆಯಲ್ಲ, ಮೃಗಯಾ ವಿಹಾರ, ಅಂದರೆ ಬೇಟೆ. ತಾನು ಬೇಟೆಗೆ ಹೋಗೋದಾಗಿ ಡಂಗೂರ ಹೊಡೆಸ್ದ. ತಾನೀಗ ಹೋಗ್ತಾ ಇರೋದು ಬೇಟೆಗಾಗಿ. ಯಾರ ಬೇಟೆಯಾದರೂ ಆಗಿರಲಿ, ಅಲ್ಲಿ ಬ್ರಾಹ್ಮಣರಿಗೆ ಏನು ಕೆಲಸ ಅಂತ ಆತ್ಮವಂಚನೆಯಿಂದ ಹೊರಟ. ಅರಮನೆಯಲ್ಲಿ ಹೆಣ್ಣುಮಕ್ಕಳು ಆರತಿ ತಗೊಂಡು ಬರ್ತಾರೆ. ಆರತಿ ಮಾಡ್ತಾ ಇರಬೇಕಾದ್ರೆ 3ನೇ ಸುತ್ತಿನಲ್ಲಿ ಆರತಿ ಆರು ಹೋಗುತ್ತೆ. ತಟ್ಟೆ ಕೈಜಾರಿ ಕೆಳಗೆ ಬೀಳುತ್ತೆ. ಅಲ್ಲಿರ್ತಕ್ಕಂಥ ರಾಣಿಯರು ಬಹಳ ಭಯ ಪಟ್ಕೊಳ್ತಾರೆ. ಆಗ ಅದು ಏನೋ ಅಪಶಕುನ, ನೀವು ಬೇಟೆಗೆ ಹೋಗೋದು ಬೇಡ ಅಂತ ಅವರನ್ನು ತಡೀತಾರೆ. ಆದರೆ ಸಹಸ್ರಾರ್ಜುನ ಅವರಿಗೆ ಸಮಾಧಾನ ಹೇಳಿದ. ಬೇಟೆಯಲ್ಲಿ ಅಪಜಯದ ಪ್ರಶ್ನೆ ಎಲ್ಲಿ ಬರುತ್ತೆ? ಇದು ಹೇಗೋ ಸುಮ್ಮನೆ ವಿಹಾರ ಅಷ್ಟೇ, ಮೂಢನಂಬಿಕೆಗಳನ್ನು ಸುಸಂಸ್ಕೃತ ರಾಣಿಯರು ನಂಬಬಾರದು ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡ್ದ. ಸಹಸ್ರಾರ್ಜುನ ದೊಡ್ಡ ಸೈನ್ಯ ತಗೊಂಡು ಹೊರಟ. ಅದನ್ನು ನೋಡ್ತಿರೋರು ಯಾರಿಗೂ ಅದು ಬೇಟೆಗೆ ಹೋಗ್ತಿದ್ದಾನೆ ಅಂತ ಕಾಣಿಸ್ಲೇ ಇಲ್ಲ. ದೊರೆ ಉದ್ದೇಶ ತಿಳಿದೇ ಅವನ ಹಿತಚಿಂತಕರು ತುಂಬ ಭಯ ಪಟ್ಕೊಂಡ್ರು. ಸಹಸ್ರಾರ್ಜುನ ಹೊರಟ ಎಂಬ ಸುದ್ದಿ ಜಮದಗ್ನಿಯ ಆಶ್ರಮಕ್ಕೆ ಬಂದೇ ಬಿಟ್ಟಿತು. ಅವರು ಈ ದೊಡ್ಡ ಸೈನ್ಯದ ಪ್ರಮಾಣ, ಎಲ್ಲಿಗೆ ಹೊರಟಿದೆ, ಏನಾಗ್ತಿದೆ ಅನ್ನೋ ವಿಷಯವನ್ನು ಆಗಾಗ ಬಂದು ಅವರ ಆಶ್ರಮದಲ್ಲಿ ತಿಳಿಸುವಂತೆ ಮಾಡ್ತಾ ಇದ್ರು. ಆದರೆ ಇದು ಸಹಸ್ರಾರ್ಜುನಿಗೆ ತಿಳಿಲಿಲ್ಲ. ಅದು ದೈವ ಸಂಕಲ್ಪ. ಸಹಸ್ರಾರ್ಜುನ ಆಶ್ರಮದ ಸ್ವಲ್ಪ ದೂರದಲ್ಲೇ ಬೀಡ್ಬಿಟ್ಟಿರ್ತಕ್ಕಂತಹ ವಾರ್ತೆ ಜಮದಗ್ನಿಗೆ ತಿಳಿಯಿತು. ದಾರಿ ಉದ್ದಕ್ಕೂ 100 ಆಶ್ರಮಗಳನ್ನು ಲೂಟಿ ಮಾಡಿ ಋಷಿಗಳ ವಿಚಾರಣೆ ಮಾಡಿ ತನಗೆ ಅವರೆಲ್ಲ ನಮಸ್ಕಾರ ಮಾಡುವಂತೆ ನಿರ್ಬಂಧ ಮಾಡಿ ಕರ್ತವ್ಯವೇ ಪರಮ ತತ್ವ ಅನ್ನೋ ಉದ್ಘೋಷಣೆಯನ್ನು ಮಾಡಿಸಿ ಋಷಿಗಳು ತಪಸ್ಸು ಯಾಗ ಅನ್ನುವಂಥ ಅರ್ಥಹೀನ ವ್ಯಾಪಾರಗಳನ್ನು ಬಿಟ್ಟು ಜನಸಾಮಾನ್ಯರಂತೆ ದುಡಿದು ತಿನ್ನಬೇಕೆಂಬ ಉಪದೇಶ ಮಾಡಿಸಿ ಉಲ್ಲಂಘಿಸಿದವರ ಮೇಲೆ ಬಂಧನ ಹಿಂಸೆ ಮಾಡುತ್ತಾ ಈ ವಿಷಯಗಳು ಜಮದಗ್ನಿಗಳಿಗೆ ತಿಳಿತಾ ಇತ್ತು. ಭೃಗು ಆಶ್ರಮದ ಕುಲಪತಿಯಾಗಿದ್ದವರು ಜಮದಗ್ನಿ ಅಂತಕ್ಕಂಥ ಮಹಾ ತಪಸ್ವಿ. ಅವರ ಪತ್ನಿ ರೇಣುಕಾದೇವಿ, ಅವರ ಪುತ್ರ ಭಾರ್ಗವರಾಮ. ಅವರನ್ನು ಪರಶುರಾಮ ಅಂತಲೂ ಕರೀತಾರೆ. ಪರಶುರಾಮ ಮಹಾವಿಷ್ಣುವಿನ ಅವತಾರ. ಗಂಡುಗಲಿ ಅವನಿಗೆ ಪ್ರಿಯವಾಗಿರ್ತಕ್ಕಂಥ ಆಯುಧವಾಗಿತ್ತು.
ಅವನನ್ನು ಆಶ್ರಮದಲ್ಲಿ ಎಲ್ಲರೂ ಪರಶುರಾಮ ಅಂತಲೇ ಕರಿತಾ ಇದ್ರು. ಎಂಥ ಕ್ಷತ್ರಿಯನಿಗೂ ಇಲ್ದಿರತಕ್ಕಂತಹ ಶಕ್ತಿ, ಪರಾಕ್ರಮ, ತೇಜಸ್ಸು, ಆಯುಧಗಳ ಕೈಚಾಳಕ, ಶಸ್ತ್ರಾಸ್ತ್ರ, ವಿದ್ಯಾ ಸಂಗ್ರಹ ಇದೆಲ್ಲ ಈ ರಾಮನಲ್ಲಿ ನೆಲೆಸಿತ್ತು. ಜೊತೆಯವರು ಅವನ ಹತ್ರ ಮಾತಾಡೋಕ್ಕೂ ಭಯಪಡ್ತಾ ಇದ್ರು. ಬರ್ತಾ ಇರೋ ದೊರೆ ಉದ್ದೇಶ ಏನು ಅಂತ ಜಮದಗ್ನಿಗೂ ಪರಶುರಾಮರಿಗೂ ಚೆನ್ನಾಗಿ ಅರ್ಥವಾಗಿತ್ತು. ಆಶ್ರಮದ ಇತರ ಅಧ್ಯಾಪಕರು, ಶಿಷ್ಯರು ಅದಕ್ಕೆ ಸಿದ್ಧರಾಗಿದ್ದರು. ಜಮದಗ್ನಿ ನಿತ್ಯಾಗ್ನಿ ಹೋಮವನ್ನು ಮಾಡ್ತಾ ಇರ್ತಾರೆ. ಪರಶುರಾಮನನ್ನು ಬೇಕು ಅಂತೆ ಸಮಿತ್ತು, ದರ್ಬೆ, ಹೂಗಳು, ತುಳಸಿಗಳನ್ನು ತರಲಿಕ್ಕೆ ಬೆಳಗ್ಗೆನೇ ಕಾಡಿಗೆ ಕಳಿಸಿರ್ತಾರೆ. ರಾಮನಿಗೆ ಸಹಸ್ರಾರ್ಜುನ ಬರುವ ವಿಷಯದಲ್ಲಿ ತಂದೆಯನ್ನು ಬಿಟ್ಟು ಹೋಗೋಕ್ಕೆ ಸ್ವಲ್ಪನೂ ಇಷ್ಟ ಇರಲ್ಲ. ಮಹಾ ಪಿತೃಭಕ್ತನಾಗಿರ್ತಕ್ಕಂಥ ರಾಮ ಪಿತೃವಾಕ್ಯ ಪರಿಪಾಲನೆ ಮಾಡಬೇಕು ಅಂತ ಕಾಡಿಗೆ ಹೋಗಿರ್ತಾನೆ. ಸೂರ್ಯ ನಡುನೆತ್ತಿಗೆ ಬಂದಿದ್ದರೂ ರಾಮ ಇನ್ನೂ ಆಶ್ರಮಕ್ಕೆ ಬಂದಿರಲ್ಲ. ಇತ್ತ ಆಶ್ರಮದ ಬಾಗಿಲಲ್ಲಿ ಸಹಸ್ರಾರ್ಜುನ ಕಾಣಿಸ್ಕೊಂಡ. ಜಮದಗ್ನಿ ಶಿಷ್ಯರು ವತ್ಸ, ನಾಲಾಯನ, ವಾಗಾಯನ, ಅಮೃತ ಭಾಗಾರ್ಥ, ಮಾಂಡುಕೇಯ, ಸ್ತೌಮಗೌರಿ, ಚಾಣುಕೇಯ, ಮಾಲಾಯನ, ಅರ್ಕಾಯಣ, ಕಾಲಾಯನ ಮೊದಲಾದ ನೂರಾರು ಜನ ರಾಜನ ವೇದೋಕ್ತ ಮಂತ್ರಗಳಿಂದಲೂ ಪೂರ್ಣ ಕುಂಭ ಸ್ವಾಗತವನ್ನು ಮಾಡಿ ಕರೆದುಕೊಂಡು ಬರ್ತಾರೆ. ಎಲ್ಲ ಮೊದಲೇ ಸಿದ್ಧ ಮಾಡಿಕೊಂಡಿರೋ ಹಾಗೆ ನೋಡಿ ಅರ್ಜುನಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಮಹರ್ಷಿಗೆ ತಾನು ಬರ್ತಾ ಇರೋದು ತಿಳಿದಿದೆ ಅಂತ ಸ್ಪಷ್ಟವಾಗಿ ಸ್ವಲ್ಪ ಆತ್ಮಶೋಧಕ್ಕೆ ಇಳಿತಾನೆ. ತನ್ನ ಮುಂದಿನ ಕಾರ್ಯದ ಬಗ್ಗೆ ಹಿಂಜರಿತಾನೆ. ಅವನಿಗೂ ಅವನ ನೂರಾರು ಸ್ನೇಹಿತರಿಗೂ ಅಂಗರಕ್ಷಕರು, ಸೇನಾಪತಿ, ಮಂತ್ರಿ, ಅವರ ಸೇವಕರು ಸೇರಿಕೊಂಡು ಸಾವಿರಾರು ಜನರಿಗೆ ಆಶ್ರಮದಲ್ಲಿ ಒಳ್ಳೆಯ ಬಿಡಾರ ಸಿದ್ಧವಾಗಿರುತ್ತೆ. ಇದನ್ನು ನೋಡಿ ಅವನು ಆಶ್ಚರ್ಯ ಪಡ್ತಾನೆ. ಒಳಗೆ ಬಂದು ಮಹರ್ಷಿಗಳನ್ನು ಮೊದಲು ಸಂದರ್ಶನ ಮಾಡಬೇಕು ಅಂತ ಚಡಪಡಿಸ್ತಾನೆ. ಅವರ ಹಿರಿಯ ಶಿಷ್ಯನು ಆಶ್ರಮದ ಉಸ್ತುವಾರಿಯನ್ನು ಗಮನಿಸ್ತಿರುವಂತಹವನು ಆದ ಅಮೃತ ಭಾಗ ದೊರೆ ಮೊದಲು ಆತಿಥ್ಯ ಸ್ವೀಕರಿಸಿ ಆಮೇಲೆ ವಿಶ್ರಾಂತಿ ಪಡೆಯಿರಿ, ಮಧ್ಯಾಹ್ನದ ವೇಳೆಗೆ ಗುರುಗಳು ದರ್ಶನ ಕೊಡ್ತಾರೆ ಅಂತ ಹೇಳ್ತಾನೆ. ಆತಿಥ್ಯ ಅದ್ಭುತವಾಗಿ ನಡೆಯಿತು. ಕಾರ್ತವೀರ್ಯ ಈ ಮೊದಲು ಅರಮನೆಯಲ್ಲೂ ಉಂಡಿರದ ಬಗೆ ಬಗೆಯ ಭಕ್ಷ್ಯಭೋಜ್ಯಗಳು, ನಾನಾ ಬಗೆಯ ಪಾನೀಯಗಳು, ಇದನ್ನು ನೋಡಿದ ರಾಜನಿಗೆ ಆಶ್ಚರ್ಯವಾಯಿತು. ಅವರ ಶಿಬಿರಗಳು ಅರಮನೆಯ ರೀತಿಯೇ ಕಂಡವು. ಊಟ ಮಾಡಿ ವಿಶ್ರಾಂತಿ ತಗೊಳ್ಳೋ ವೇಳೆಗೆ ನಾನಾ ಅಪ್ಸರೆಯರ ನೃತ್ಯ, ಗಂಧರ್ವರ ಗಾನ, ವಿಶೇಷ ವಾದ್ಯಗಳ ಸಂಗೀತ, ದೊರೆ ಪರಿವಾರದವರೆಲ್ಲ ಬಹಳ ಸಂತೋಷಪಟ್ಟರು. ಆದರೆ ರಾಜನಿಗೆ ಇದೆಲ್ಲ ತನ್ನ ಅಪಮಾನ ಮಾಡೋದಕ್ಕೋಸ್ಕರ ಮಾಡಿದ ಆತಿಥ್ಯ ಅಂತ ಅನಿಸ್ತು. ಆ ಬಳಿ ಇದ್ದ ಆಶ್ರಮದ ಶಿಷ್ಯ ಒಬ್ಬನನ್ನು ಕೇಳ್ದ, ಈ ರೀತಿ ಉಪಚಾರ ಮಾಡೋದಕ್ಕೆ ನೀವು ಈ ಸಾಮಗ್ರಿಗಳೆಲ್ಲ ಎಷ್ಟು ವರ್ಷದಿಂದ ಕೂಡಾಕಿದ್ದೀರಿ? ನಾವು ಬರೋದು ನಿಮಗೆ ಮೊದಲೇ ಗೊತ್ತಿರೋಂತೆ ಕಾಣ್ತಾ ಇದೆ. ಈ ಮಾಹಿತಿ ನಿಮಗೆ ಕೊಟ್ಟೋರು ಯಾರು ಅಂತಾನೆ. ಶಿಷ್ಯ ಹೇಳ್ತಾನೆ, ಇದು ಕೂಡಿ ಹಾಕಿರ್ತಕ್ಕಂಥ ವಸ್ತುಗಳಿಂದ ನಡೆದಂಥ ಔತಣಕೂಟ ಅಲ್ಲ. ನೀವು ಬರೋದು ನಮಗೆ ತಿಳಿಯೋದಕ್ಕೂ ಋಷಿಗಳಿಗೆ ತಪಸ್ಸಿದೆ, ಅವರಿಗೆ ಎಲ್ಲ ತಿಳಿಯುತ್ತೆ ಅಂತಾನೆ. ರಾಜ, ನಮ್ಮ ಅರಮನೆಯಲ್ಲೂ ದೊರೆದೇ ಇರತಕ್ಕಂತಹ ಪದಾರ್ಥಗಳು ನಿಮಗೆ ಹೇಗೆ ಸಿಕ್ತು ಅಂತ ಕೇಳ್ತಾನೆ. ಶಿಷ್ಯ, ಅರಮನೆಯಲ್ಲಿ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಬೇರೆ ಕಡೆ ಸಿಗಬಾರ್ದು ಅಂತ ನಿಯಮ ಏನಾದರೂ ಇದೆಯಾ ಅಂತಾನೆ. ಆಗ ರಾಜ, ಹಾಗಂದ್ರೆ ಏನು? ಶಿಷ್ಯ, ಅರಮನೆಯಲ್ಲಿ ನಿಮಗೆ ನೆಮ್ಮದಿ ಇಲ್ಲ ಅಂತ ಅಂದ್ಕೊಳ್ಳಿ, ಆಶ್ರಮದಲ್ಲಿ ಅದು ಸಮೃದ್ಧವಾಗಿದೆ, ಅದರಲ್ಲಿ ಆಶ್ಚರ್ಯ ಏನು ಅಂತಾನೆ. ಆಗ ರಾಜ, ಎಲ್ಲೋ ಮೂಢ ಬ್ರಾಹ್ಮಣ, ರಾಜನು ಭಗವಾನ್ ಇಂದ್ರ, ವರುಣ, ಯಮ, ಅಗ್ನಿ, ಕುಬೇರಾದಿ ದೇವತೆಗಳ ವಾಸಸ್ಥಾನ ಅಂತಲೂ ಸಾಕ್ಷಾತ್ ವಿಷ್ಣು ಅವನಲ್ಲಿ ಇರ್ತಾನೆ ಅಂತ ಹೇಳುವಾಗ ಅವನಿಗೆ ದೊರಕದ ವಸ್ತು ಬೇರೆ ಕಡೆ ಇರುವುದೇ ಅಂದರೆ ಏನು ಅಂತಾನೆ. ಆಗ ಶಿಷ್ಯ, ನಿಮ್ಮ ಮನಸ್ಥಿತಿ ನನಗೆ ಅರ್ಥ ಆಗ್ತಾ ಇಲ್ಲ ಪ್ರಭು. ನಿಮಗೆ ದೊರಕದೇ ಇರೋದು ಆಶ್ರಮದಲ್ಲಿದ್ದರೆ ಇದು ದೇವತೆಗಳ ಪಕ್ಷಪಾತ ಅಂತಾನೋ ನಿಮ್ಮ ಭಾವನೆ, ಅಥವಾ ಅದು ಬೇರೆಯವ್ರ ಹತ್ರ ಇರಬಾರ್ದು ಅಂತ ನಿಮ್ಮ ಇಷ್ಟಾನೋ, ಅಥವಾ ಆಶ್ರಮವಾಸಿಗಳು ನಿಮ್ಮ ಅಧೀನದಲ್ಲೇ ಇರಬೇಕೆಂಬುದು ನಿಮ್ಮ ಇಷ್ಟಾನೋ? ಸ್ಪಷ್ಟವಾಗಿ ಬಾಯ್ಬಿಟ್ಟು ಹೇಳಿ ಅಂತಾನೆ. ರಾಜ, ಏಯ್, ಯಾರ ಹತ್ರ ಮಾತಾಡ್ತಾ ಇರುವೆ ಅನ್ನೋ ಪ್ರಜ್ಞೆ ಇರಲಿ, ಕೇಳಿದ್ದಷ್ಟಕ್ಕೆ ಮಾತ್ರ ಉತ್ತರ ಕೊಡು. ಇಲ್ದಿದ್ರೆ ನಿಮ್ಮ ಮಹರ್ಷಿಗಳನ್ನು ಇಲ್ಲಿಗೆ ಬರೋದಕ್ಕೆ ಹೇಳು. ಸ್ವಯಂ ಚಕ್ರವರ್ತಿಯೇ ಇಲ್ಲಿ ಬಂದಿದ್ರೆ ಆತ ಇನ್ನೂ ಕಾಣಿಸ್ಕೊಳ್ದೆ ಇರುವಷ್ಟು ಸೊಕ್ಕೆ ಅವರಿಗೆ ಅಂತಾನೆ. ಶಿಷ್ಯ, ರಾಜ, ನಾವು ನಿಮಗೆ ಆತಿಥ್ಯ ಕೊಟ್ಟಾಗಿದೆ,
ಸುಮ್ಮನೆ ಏಕೆ ಕೋಪ ಮಾಡ್ಕೋತೀರಿ? ನೀವು ನಮ್ಮ ಆತಿಥ್ಯ ಆಶ್ರಮಕ್ಕೆ ಅದರದ್ದೇ ಆದ ಗಾಂಭೀರ್ಯ, ಮರ್ಯಾದೆ, ಕಟ್ಟಳೆ ಇರುತ್ತೆ. ಬರುವ ಅತಿಥಿ ತಾನಾಗಿಯೇ ಕುಲಪತಿಗಳ ಬಳಿ ಸಮಯ ನೋಡಿ ಹೋಗಿ ನಮಸ್ಕಾರ ಮಾಡಬೇಕು. ಬಾಗಿಲಲ್ಲಿ ಬಂದು ಅವರ ದರ್ಶನ ಕೊಡೋದಿಲ್ಲ. ನಾವೆಲ್ಲ ಪದ್ಧತಿಯಂತೆ ಸ್ವಾಗತಿಸಿ ಗೌರವ ಕೊಟ್ಟಿದ್ದೇವೆ. ಲೋಪದೋಷಗಳು ಏನಾದರೂ ಇದ್ದರೆ ಹೇಳಿ ಮಾಡ್ತೀವಿ ಅಂತಾರೆ. ನಾನು ನನ್ನ ಕುತೂಹಲಕ್ಕಾಗಿ ಈ ಸಿದ್ಧತೆ ಹೇಗೆ ನಡೀತು ಅಂತ ಕೇಳಿದೆ. ಕೇಳಿದ್ದಷ್ಟಕ್ಕೆ ಉತ್ತರ ಕೊಡದೆ, ಈ ಹುಡುಗ ಏನೋ ಹೇಳ್ತಾ ಇದ್ದಾನೆ, ನೀವು ರಾಜನನ್ನ ಅವಮಾನ ಮಾಡ್ತಾ ಇದ್ದೀರಾ. ರಾಜನಿಗೆ ಇನ್ನೂ ತಡೆಯೋಕ್ಕಾಗಲಿಲ್ಲ. ಅವನು ಆಜ್ಞೆಯನ್ನು ಹೊರಡಿಸಿದ. ಅವರನ್ನೆಲ್ಲ ಬಂಧಿಸಿ ಹೊಡೆಯೋದಕ್ಕೆ ಪ್ರಾರಂಭಿಸ್ತಾರೆ. ಅಲ್ಲಿರುವ ಹೆಣ್ಣು ಮಕ್ಕಳು ಅಸಹಾಯಕರಾಗಿ ಕಣ್ಣೀರಿಟ್ಟುಕೊಂಡು ಅಳೋದಕ್ಕೆ ಶುರು ಮಾಡ್ತಾರೆ. ಈ ಗಡಿಬಿಡಿಯಲ್ಲಿ ಜಮದಗ್ನಿ ಮಹರ್ಷಿಗಳು ಮೌನ ಮುರಿದು ನಡೀತಾ ಸಹಸ್ರಾರ್ಜುನನ ಬಳಿ ಬರುತ್ತಾರೆ. ವೃದ್ಧ ಅಧ್ಯಾಪಕರು ಹಾಗೂ ಆಶ್ರಮದ ಹೊಸ ಕ್ಷಾತ್ರ ಸಂತತಿಯ ಯೋಧರು ಖಡ್ಗಗಳನ್ನು ಹಿಡಿದು ಶಸ್ತ್ರಧಾರಿಗಳಾಗಿ ದೊರೆಯ ಸೈನ್ಯವನ್ನು ಸುತ್ತುವರೆದು ಮಹರ್ಷಿಗಳ ಆಜ್ಞೆಯನ್ನು ಎದುರು ನೋಡ್ತಾ ಇರ್ತಾರೆ. ರಾಜನಿಗೆ ಆಶ್ಚರ್ಯವಾಗುತ್ತೆ. ಆಗ ಕಪಟದಿಂದ ಜಮದಗ್ನಿಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡೋದಕ್ಕೆ ಬರ್ತಾನೆ. ಆಗ ಜಮದಗ್ನಿ ಮಹರ್ಷಿಗಳು, ರಾಜ, ಈ ಕಪಟ ಎಲ್ಲ ಬೇಡ. ನೀನು ಇಲ್ಲಿ ಏಕೆ ಬಂದಿದ್ದೀಯೋ ಆ ಕೆಲಸವನ್ನು ಆರಂಭಿಸು. ನಾನು ಸಿದ್ಧನಾಗಿದ್ದೇನೆ ಅಂತಾರೆ. ರಾಜ, ನಾನು ಬಂದಿದ್ದು ನಿಮ್ಮ ಪಾದದರ್ಶನಕ್ಕೆ ಸ್ವಾಮಿ. ಆಗ ಜಮದಗ್ನಿಗಳು, ದಾರಿಯುದ್ದಕ್ಕೂ ನೀನು ನಾನಾ ಋಷಿಗಳ ಆಶ್ರಮಗಳನ್ನು ಲೂಟಿ ಮಾಡಿ ಆಶ್ರಮಸ್ಥರನ್ನೆಲ್ಲ ಹಿಂಸೆ ಮಾಡಿರೋದು ನನಗೆ ತಿಳಿದಿದೆ. ಆಗ ರಾಜ, ರಾಜನನ್ನು ಗೌರವಿಸದೆ ಈ ಚೋಟುದ್ದ ಹುಡುಗರು ಮನಸ್ಸಿಗೆ ಬಂದಂತೆ ಮಾತಾಡ್ತಾ ಇರೋದು ಅವಮಾನ ಅಲ್ವೇ ಗುರುಗಳೇ? ನನ್ನನ್ನು ಜಗಳಕ್ಕೆ ಯಾರು ಕರಿತಾ ಇರೋದು? ಆಗ ಜಮದಗ್ನಿ ಮಹರ್ಷಿಗಳು ಹೇಳ್ತಾರೆ, ನೀನು ಯಾವ ಮನಸ್ಸನ್ನು ಇಟ್ಕೊಂಡು ಇಲ್ಲಿ ಬಂದಿದ್ಯೋ ಆ ಫಲ ನಿನಗೆ ಸಿಗುತ್ತೆ. ಹೇಳು, ಆಶ್ರಮಗಳನ್ನು ಏಕೆ ಲೂಟಿ ಮಾಡಿದೆ? ರಾಜ, ದೊರೆ ಅನ್ನೋದನ್ನು ಗೌರವಿಸದೇ ಇರೋರಿಗೆ ಸಿಗಬೇಕಾದ ಫಲ ಇದು. ನೀವು ಅದನ್ನು ಲೂಟಿ ಅನ್ನುತ್ತೀರ ತಪಸ್ವಿಗಳ. ರಾಜನ ಆಳ್ವಿಕೆಗೆ ಒಳಪಟ್ಟಿರುವವರು ಅವರ ಶಿಕ್ಷೆ ರಕ್ಷದೆ ನನ್ನದೇ ತಾನೆ. ಕೇಳಿದ್ದಕ್ಕೆ ಸರಿಯಾದ ಉತ್ತರ ಹೇಳಿದವರಿಗೆ ಶಿಕ್ಷೆ ಬೇಡವೇ ಅಂತಾನೆ. ಜಮದಗ್ನಿ, ಹಾಗಾದರೆ ನನ್ನನ್ನು ಬಂಧಿಸು. ರಾಜ, ಇದೆಂಥ ಮಾತು ಗುರುಗಳೇ ಅಂತ ಹೇಳಿ ಅವರ ಸೈನ್ಯಕ್ಕೆ ಶಿಷ್ಯರನ್ನ ಬಂಧನದಿಂದ ಬಿಡಿಸುವಂತೆ ಸನ್ನೆ ಮಾಡ್ತಾನೆ. ನಮಗಾದ ಆತಿಥ್ಯಕ್ಕೆ ಸಾಮಗ್ರಿಗಳನ್ನು ಹೇಗೆ ಶೇಖರಣೆ ಮಾಡಿದಿರಿ ಅಂತ ಕೇಳಿದೆ ಅಷ್ಟೆ. ಮಹರ್ಷಿಗಳು, ಆಗಲಿ, ಅದಕ್ಕೆ ನಿನಗೆ ಉತ್ತರ ತಿಳಿಲ್ಲ ಅಲ್ಲವೇ? ನಾನೇ ಹೇಳ್ತೀನಿ, ತಿಳಿಯುತ್ತೆ ನೋಡು. ಅದು ನಮ್ಮ ತಪೋಬಲ ರೂಪದ ಕಾಮಧೇನುವಿನ ವರಪ್ರಸಾದ. ಅದು ಏನನ್ನ ಬೇಕಾದರೂ ಸೃಷ್ಟಿ ಮಾಡಬಲ್ಲದು. ರಾಜ ಹೇಳ್ತಾನೆ, ಹಾಗಾದರೆ ಈಶ್ವರನಷ್ಟು ಶಕ್ತಿ ನಿಮಗೆ ಇದೆ ಎಂಬ ಗರ್ವ ಇದರ ಮೂಲ ಅರ್ಥವೇ ಅಂತಾನೆ. ಜಮದಗ್ನಿ, ಇದೆಲ್ಲ ನಿನಗೇಕಯ್ಯ? ನೀನು ಮಿತಿ ಮೀರಿ ಮಾತಾಡಿದರೆ ನಾನು ಸಂಯಮ ಕಳೆದುಕೊಂಡು ಮಾತಾಡಬೇಕಾದ ನೇಮೇನೂ ಇಲ್ಲ. ನೀನು ಬಂದೆ, ಸ್ವಾಗತ ನಡೆಯಿತು, ಆತಿಥ್ಯವೂ ನಡೆಯಿತು. ನಾವು ಹೇಗೆ ಆಹಾರ ಕೂಡಿಟ್ಟೇವೆಂಬ ಕುತೂಹಲ ನಿನಗೇಕೆ? ರಾಜ್ಯಕ್ಕೆ ಹೋಗಿ ರಾಜ್ಯಭಾರ ಸ್ಥಿತಿಗತಿಯನ್ನು ನೋಡಬಾರದೆ? ಆಗ ರಾಜ, ಹಾಗಾದರೆ ನನ್ನನ್ನು ಪರೋಕ್ಷವಾಗಿ ಹೋಗು ಎನ್ನುತ್ತೀರಾ? ಇದು ಉದ್ದೇಶಪೂರ್ವಕ ಅಗೌರವವಲ್ಲವೇ ಮಹರ್ಷಿಗಳೇ? ಆಗ ಮಹರ್ಷಿಗಳು ಹೇಳ್ತಾರೆ, ಸುಮ್ಮನೆ ಕಾಲಹರಣ ಮಾಡಬೇಡ, ನಮಗೆ ಇಷ್ಟ ಇಲ್ಲ, ನಿನಗೆ ಬೇಡದ ವಿಷಯದಲ್ಲಿ ತಲೆ ಹಾಕಬೇಡ ಎಂದೆವು ಅಷ್ಟೆ ಅಂತಾರೆ. ಆಗ ರಾಜ, ಹಾಗಲ್ಲ, ಪೂರ್ವ ಸಿದ್ಧತೆ ಇಲ್ಲದೆ ಇಂಥ ಆತಿಥ್ಯ ಮಾಡುವ ಒಂದು ಶಕ್ತಿ ನಿಮಗಿರುವುದೇ ಆದರೆ ಆ ಶಕ್ತಿ ರಾಜನಾದ ನನಗೆ ಅದು ಮತ್ತಷ್ಟು ಸಂಗ್ರಹಯೋಗ್ಯವಾಗಿರಬೇಡ. ರಾಜ್ಯದ ದೃಷ್ಟಿಯಿಂದ ಅದರ ಸಂಪಾದನೆ ನನ್ನ ಹೊಣೆ ಆಗುವುದಿಲ್ಲವೇ? ಈ ಕುತೂಹಲ ಹೇಗೆ ವ್ಯರ್ಥ? ಜಮದಗ್ನಿ ನಗುತ್ತಾ, ಯಾರಿಗೆ ಯಾವ ಶಕ್ತಿ ಕೊಡಬೇಕೆಂಬುದು ಜಗದೀಶ್ವರನ ಇಚ್ಛೆ. ಆ ಇಚ್ಛೆಗೆ ಲೋಕಕಾರುಣ್ಯ ಸಂರಕ್ಷಣಾ ದೀಕ್ಷೆಗಳು ಮಿತಿಯಾಗಿರುತ್ತವೆ. ಯಾವ ಪಶು ಪಕ್ಷಿ ಪ್ರಾಣಿಗೂ ದೇವಾಸುರ ವರ್ಗದ ಜೀವಿಗೂ ಸಲ್ಲಬೇಕಾದದ್ದಷ್ಟನ್ನೇ ಈಶ್ವರ ಕೊಡುತ್ತಾನೆ. ನನ್ನಂತಹ ಆಶ್ರಮಸ್ಥರಿಗೆ ವರವಾದುದು ನಿನಗೆ ಶಾಪವಾಗಬಹುದು. ಸುಮ್ಮನೆ ವ್ಯರ್ಥ ಮಾಡದೆ ನೀನು ಹೊರಡು. ಆಗ ರಾಜ, ಹಾಗಾದರೆ ನಿನ್ನ ಈ ಗುಟ್ಟನ್ನು ಹೇಳುವೆಯೋ ಇಲ್ಲವೋ? ಆಗ ಜಮದಗ್ನಿ, ಅದು ನನ್ನ ತಪಸ್ಸಿನ ಮೂರ್ತಿ ಭವಿಸಿದ ಗೌರವ. ನಾನು ಕೊಡಲೂಬಾರದು, ನೀನು ಸ್ವೀಕರಿಸಲೂಬಾರದು. ಆಗ ರಾಜ,
ಎಲಾ ಮೂರ್ಖ ತಪಸ್ವಿ, ರಾಜನೇ ಕೇಳಿದರೂ ಪ್ರತಿಭಟಿಸುತ್ತೀಯ? ಆಗ ಜಮದಗ್ನಿ, ನಾನು ಸತ್ಯವನ್ನೇ ಹೇಳಿದೆ. ಅದು ನಿನಗೆ ದಕ್ಕುವ ವಶವಾಗುವ ಗೋವಲ್ಲ. ನೀನು ಅದನ್ನು ಕಣ್ಣಿಂದಲೂ ಕಾಣಲಾರೆ, ಮುಟ್ಟಲಾರೆ. ಅದು ದೇವದತ್ತವಾದ ತಾಯಿ. ಆಗ ರಾಜ, ನೋಡುತ್ತಿರು ಎಂದವನೇ ಆಶ್ರಮದ ಗೋವುಗಳನ್ನೆಲ್ಲ ಹಿಡಿದು ತರುವಂತೆ ಭಟ್ಟರಿಗೆ ಹೇಳುತ್ತಾನೆ. ಒಂದೊಂದು ಹಿಡಿದು ತರುತ್ತಾ ಬರುವ ದೃಶ್ಯ ಮಹರ್ಷಿಗಳ ಕಣ್ಣಲ್ಲಿ ನೀರು ತರಿಸುತ್ತೆ. ಮಹರ್ಷಿ ತಲೆ ಆಡಿಸಿ, ಇದಾವುದೂ ಅಲ್ಲ, ನೀನು ಅದನ್ನು ಕಾಣಲಾರೆ ಅಂತ ಹೇಳ್ತಾ ಇರ್ತಾರೆ. ಮಹಾರಾಜನ ಅಪ್ಪಣೆಯಂತೆ ಜಮದಗ್ನಿಯ ಬಾಯಿ ಬಿಡಿಸಲು ಒಂದೊಂದಾಗಿ ಅವನ ಗೋವುಗಳನ್ನೆಲ್ಲ ಒಂದೊಂದು ಸಾಯಿಸ್ತಾ ಇರ್ತಾರೆ. ಮಹರ್ಷಿಗಳು ಬಹಳ ನೋವಿನಿಂದ ಅಳುತ್ತಾ ನಿಂತಿರ್ತಾರೆ. ಒಂದು ಗೋವು ಉಳಿಯದಾಗ ಇನ್ನಷ್ಟು ಸಿಟ್ಟು ಮಾಡಿಕೊಂಡು ಸೈನಿಕರು ಅಲ್ಲಿರುವ ಬ್ರಾಹ್ಮಣರನ್ನೆಲ್ಲ ಕೊಲ್ತಾರೆ. ಇದನ್ನೆಲ್ಲ ನೋಡಿದ ಜಮದಗ್ನಿ ಮೂರ್ಛೆ ಹೋಗಿಬಿಡ್ತಾರೆ. ಇದೇ ಒಳ್ಳೆಯ ಸಮಯ ಅಂತ ಸ್ವಯಂ ಸಹಸ್ರಾರ್ಜುನನೇ ಮಹರ್ಷಿಯನ್ನು ಕೊಂದು ಬಿಡುತ್ತಾನೆ. ಸಿಟ್ಟು ನಿರಾಶೆಗಳಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಸಂಜೆಯಾಗ್ತಾ ಇದೆ. ರಾಜ ಆ ಕಡೆ ಹೋಗೋದಕ್ಕೂ ಪರಶುರಾಮ ತಮ್ಮ ಸ್ನೇಹಿತರೊಡನೆ ಬರುವುದಕ್ಕೂ ಸರಿಯಾಯಿತು. ಅಲ್ಲಿ ಆಶ್ರಮದ ಹೆಣ್ಣು ಮಕ್ಕಳ ಗೋಳಾಟ ಆಕಾಶ ಮುಟ್ಟೋ ಆಗಿತ್ತು. ರಾಮನ ಕಂಗಳಿಗೆ ಮೊದಲು ಕಂಡದ್ದು ಅವನ ತಂದೆಯ ತಲೆ. ಅದು ಆಶ್ರಮದ ಬಾಗಿಲಲ್ಲೇ ಅದನ್ನು ಬಿಸಾಕಲಾಗಿತ್ತು. ಆ ಕ್ಷಣದಲ್ಲಿ ರಾಮನಿಗೆ ನಡೆದಿದ್ದೆಲ್ಲವೂ ತಿಳಿಯಿತು. ಆ ತಕ್ಷಣ ಅವನು ಅವನ ಅಸ್ತ್ರಗಳನ್ನೆಲ್ಲ ತೆಗೆದುಕೊಂಡು ಪ್ರಳಯಾಗ್ನಿ ರುದ್ರನಂತೆ ಅರ್ಜುನನ ಮೇಲೆ ಬೀಳ್ತಾನೆ. ಅವರಿಬ್ಬರಿಗೂ ಭಯಂಕರ ಯುದ್ಧ ಆಗುತ್ತೆ. ಅರ್ಜುನನ 1000 ತೋಳುಗಳನ್ನು ಚಿನ್ನ ಭಿನ್ನವಾಗಿ ಕಡಿದು ಬಿದ್ದ ದೃಶ್ಯ ರಾಮನ ಪರಿವಾರದ ಸೈನ್ಯದ ಕಣ್ಣಿಗೆ ಭಾಸವಾಗುತ್ತದೆ. ಕೊನೆಯದಾಗಿ ರಾಮ ಅರ್ಜುನನ ಶಿರಸ್ಸನ್ನು ಕತ್ತರಿಸಿ ಹಾಕಿ, ಎಲ್ಲವೋ ದುಷ್ಟ ಕ್ಷತ್ರಿಯ ಪಿಂಡವೇ, ಇನ್ನು ಈ ಭೂಮಿಯ ಸಮಸ್ತ ಕ್ಷತ್ರಿಯನ್ನ ನಿರ್ನಾಮ ಮಾಡದೇ ಇದ್ದರೆ ನಾನು ಪರಶುರಾಮನೇ ಅಲ್ಲ. ನನಗೆ ಸದ್ಗತಿಯಾಗದಿರಲಿ. ನಾನು ವಿಷ್ಣುವೇ ಆಗಿದ್ದರೆ ಈ ಇಚ್ಛೆ ಪೂರೈಸಲು ಯಾವ ಅಡ್ಡಿಯೂ ಇರದು ಅಂತ ಹೇಳಿ ಸಮಸ್ತ ಕ್ಷತ್ರ ನಿರ್ಮೂಲನದ ಪ್ರತಿಷ್ಠೆ ಮಾಡಿ ಭೂಪ್ರದಕ್ಷಿಣೆಗೆ ಹೊರಡುತ್ತಾನೆ. ಭೂಮಿಯ ಕ್ಷತ್ರಿಯ ರಕ್ತದಲ್ಲಿ ನನ್ನ ತಂದೆಗೆ ತರ್ಪಣ ಕೊಡುತ್ತೇನೆ ಅಂತ ಹೇಳಿ ರಾಮ ಕ್ಷತ್ರಿಯ ನಿರ್ಮೂಲನಕ್ಕೆ ಹೊರಟು ಬಿಡ್ತಾನೆ. ಸ್ನೇಹಿತರೆ, ಕಾರ್ತವೀರ್ಯಾರ್ಜುನ ಈ ರೀತಿ ಹತನಾಗ್ತಾನೆ. ಕಾರ್ತವೀರ್ಯಾರ್ಜುನನ ಮಹಾಮಂತ್ರ ಅಂತ ಒಂದಿದೆ. ಆ ಮಂತ್ರವನ್ನು ಯಾರೇ ಆಗಲಿ ಮನೆಯಲ್ಲಿ ಯಾವುದಾದ್ರೂ ವಸ್ತುಗಳು ಕಳೆದು ಹೋಗಿದ್ರೆ, ಅಥವಾ ಯಾರಾದರೂ ಭೂಮಿಯನ್ನು ಕಳೆದುಕೊಂಡಿದ್ರೆ, ಕಸಿದುಕೊಂಡಿದ್ರೆ ಅಂದರೆ ಸಾಮಾನ್ಯವಾಗಿ ಯಾರಾದರೂ ಬಲವಂತವಾಗಿ ಕಿತ್ಕೊಂಡಿದ್ರೆ, ಅಥವಾ ಹಣವನ್ನು ಯಾರಾದರೂ ಬಲವಂತವಾಗಿ ಕಿತ್ಕೊಂಡಿದ್ರೆ, ಅಥವಾ ನಿಮ್ಮಿಂದ ಯಾರಾದರೂ ಕಳ್ತನ ಮಾಡಿದರೆ, ಇಂತಹ ಯಾವುದೇ ವಿಷಯ ಇದ್ದರೂ ಕೂಡ ಈ ಕಾರ್ತವೀರ್ಯಾರ್ಜುನ ಅಂತಕ್ಕಂತಹ ಮಹಾಮಂತ್ರ, ಓಂ ಕಾರ್ತವೀರ್ಯಾರ್ಜುನೋ ನಾಮ ರಾಜಭಾನು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ಈ ಮಂತ್ರವನ್ನು ಯಾರೇ ಜಪಿಸಿದ್ರೂ ಕೂಡ ಆ ಹೋಗಿರ್ತಕ್ಕಂತಹ ವಸ್ತು ಮತ್ತೆ ತಮ್ಮಲ್ಲಿ ಬರುತ್ತೆ. ಅದೇ ರೀತಿ ಹಲವಾರು ಮಂತ್ರಗಳು ಇದೆ ಇಲ್ಲಿ. ಕಾರ್ತವೀರ್ಯಾರ್ಜುನ ಮಂತ್ರ ಅಂತಕ್ಕಂತಹದ್ದು ಹಲವಾರು ಮಂತ್ರಗಳು, ವಶೀಕರಣಕ್ಕೆ, ಆಮೇಲೆ ಸ್ತಂಭನಕ್ಕೆ, ವಿದ್ವೇಷಣೆಗೆ, ಮಾರುಣಕ್ಕೆ ಎಲ್ಲ ಮಂತ್ರಗಳನ್ನು ಆತ ಬರೆದಿಟ್ಟಿದ್ದಾನೆ. ಅದರಲ್ಲಿ ಕಳೆದು ಹೋದ ಮಂತ್ರ ಅಂತಕ್ಕಂತಹದ್ದು ತುಂಬ ಪ್ರಚಲಿತವಾಗಿರ್ತಕ್ಕಂತಹ ಮಂತ್ರ. ಈ ಮಂತ್ರವನ್ನು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ತಮಗೆ ಯಾರಾದರೂ ಏನಾದರೂ ಕಳ್ಕೊಂಡಿರ್ತಕ್ಕಂತಹ ವಸ್ತು ಇದ್ದರೆ ಆ ಮಂತ್ರವನ್ನು ಜಪಿಸಿ ಖಂಡಿತ ಸಿಗುತ್ತೆ ಅನ್ನೋಲ್ಲಿಗೆ ಈ ಕಥೆಯನ್ನು ಸಮಾಪ್ತಿ ಮಾಡ್ತಾ ಇದ್ದೀನಿ. ಶ್ರೀಮಾತ್ರೇ ನಮಃ.